ಏನೋ ಅಂದ್ಕೊಳ್ದೆ ಅಂದ್ಬಿಟ್ಟೆ. ಆದರೂ ಅದು ನನ್ನ ಗತಕಾಲ ಮರೆಯೋದಕ್ಕಾಗಲ್ಲ, ಬಿಡೋದಕ್ಕೂ ಆಗಲ್ಲ. ಮರತ್ರ ಅಹಂಕಾರ ಬರುತ್ತೆ ರೀ ಅಂದ್ಲು ಮುಗ್ಧ ಕಣ್ಣುಗಳಿಂದ. ಹತ್ರ ಬಂದ ಅರ್ಜುನ್. ಆಫೀಸ್ಗೆ ಬರ್ತೀಯಾ ಹಸಿವು ತಣಿಸಲು ಅಂದ ಕಿವಿಯಲ್ಲಿ ಗುಸುಗುಸು ಅನ್ನುತ್ತಾ. ಛೀ, ನಾಚಿಕೆ ಇಲ್ಲ ನಿಮಗೆ. ಸಂಸಾರ ಮಾಡಲು ನಾಚಿಕೆ ಪಡೋ ಮಕ್ಕಳನ್ನ ಹೆತ್ತಿದೀವ ಅನ್ವಿಕಮ್ಮ. ಈ ನಾಚಿಕೆಯಿಂದಲೇ ಮಂಚದ ಮೇಲೆ ನನಗೆ ಚುಕ್ಕೆ ತೋರಿಸ್ತೀಯ ಅಂತ ಸಿಗದೆ ಎನ್ನುತ್ತಾ ಸೊಂಟ ಹಿಸ್ಕಿ ಬರ್ತಿದ್ಯಾ ಇಲ್ವಾ ಅಂದ. ಅಯ್ಯೋ ರಾಮ, ಇದೇನಿದು? ಮಾಡ್ತಿರೋ ಕೆಲಸಗಳನ್ನೆಲ್ಲ ನಿಲ್ಲಿಸಿ ನಿಮ್ಮಿಂದ ಆಫೀಸಿಗೆ ಬರಬೇಕಾ? ನಿಮ್ಮ ಮುದ್ದಿನ ಮಕ್ಕಳು ನೋಡಿ ಹೇಗೆ ಮಾಡಿದಾಳೆ ಅಂತ. ಅವಳನ್ನ ಮೊದಲು ಕರೀರಿ, ಅವಳಿಂದ ದೋಸೆ ಹಾಕಿಸ್ತಾ ಹೊರತು ನಾನು ಇವತ್ತು ನಿದ್ರೆ ಮಾಡಲ್ಲ ಅಂತ ಭೀಷ್ಮ ಪ್ರತಿಜ್ಞೆ ಮಾಡಿ ಕೂತ್ಲು. ಬಿಟ್ಬಿಡು ಪಾಪ. ಏನಂತೆ ಪಾಪ ದೋಸೆ ಹಾಕೋದಕ್ಕೆ? ತಿನ್ನೋದಕ್ಕೆ ಮಾಡಿಕೊಟ್ರೆ ಅದು ಚೆನ್ನಾಗಿಲ್ಲ, ಇದು ಕಡಿಮೆ ಆಗಿದೆ ಅಂತ ವ್ಯಂಗ್ಯ ಆಗ್ತಾಳೆ. ಅಡುಗೆ ಮಾಡಿದ್ರೆ ನಮ್ಮ ಕಷ್ಟ ಅವಳಿಗೆ ತಿಳಿಯುತ್ತೆ, ಅಡುಗೆ ಮಾಡೋದು ಅಷ್ಟು ಸುಲಭ ಅಲ್ಲ ಅಂತ. ದೋಸೆ ಪ್ಲೇಟ್ನಲ್ಲಿ ಹಾಕಿ ತೆಂಗಿನಕಾಯಿ ಚಟ್ನಿ, ಕೆಂಪು ಖಾರದ ಪುಡಿ ಹಾಕ್ಕೊಟ್ಲು. ಸ್ವಲ್ಪ ದೋಸೆ ಹರಿದು ಅವಳು ಬಾಯಿಗಿಟ್ಟು, ಟೈಮ್ಗೆ ತಿಂದೆ, ಹೀಗೆ ಹಾರಾಡ್ತಿದ್ಯಾ ನೀನು? ಟೈಮ್ ತಿನ್ನಬೇಕು ಅಂತ ಹೇಳಿದ್ದೀನ ಇಲ್ವಾ ಅಂದ. ಮನೆಯಲ್ಲಿರ್ತೀನಲ್ಲ, ಹಸಿವಾದರೆ ತಿಂತೀನಿ. ಹಾಗಂದರೆ ಹೇಗೆ? ಟೈಮ್ಗೆ ತಿನ್ನಬೇಕು, ತಿಂದಮೇಲೆ ಕೆಲಸ ಮಾಡ್ಕೊಳ್ಬೇಕು. ವಯಸ್ಸಾದಂತೆ ಆರೋಗ್ಯದ ಮೇಲೆ ಗಮನ ಇನ್ನೂ ಹೆಚ್ಚಾಗಬೇಕನ್ವಿಕಾ. ಅಂದಿನ ಹಾಗೆ ಮೊಲದ ಥರ ಮನೆ ತುಂಬ ಓಡಾಡ್ತೀನಿ, ಎಲ್ರಿಗೂ ಎಲ್ಲವನ್ನ ಮಾಡಿಕೊಡ್ತೀನಿ ಅಂದರೆ ಅದು ಸರಿಯಲ್ಲ. ಯಾರು ಕೆಲಸ ಮಾಡ್ಕೊಳ್ಳೋದನ್ನು ಅವರೇ ಕಲ್ತಿದ್ದಾರೆ. ನೀನೇ ಅವ್ರನ್ನ ಮಾಡೋದಕ್ಕೆ ಬಿಡದೆ ಅವ್ರ ಕೆಲಸನೆಲ್ಲ ತಲೆ ಮೇಲೆ ಹಾಕ್ಕೊಳ್ತೀಯ. ಮತ್ತು ಮಾಡಲಿಲ್ಲ ಅಂತ ಹಾರಾಡ್ತೀಯ, ಅಳ್ತೀಯ. ಬೇಬಿ ಚಿಕ್ಕವಳಿದ್ದಾಗ ಕಿಚನ್ಗೆ ಬಂದು ಅದು ಇದು ಮಾಡ್ತೀನಿ ಮಮ್ಮಿ ಅಂತ ಎಷ್ಟು ಕೇಳ್ತಿದ್ಲು. ಕೈ ಸುಟ್ಕೊಳ್ತಾಳೆ, ಮೇಲೆ ಚೆಲ್ಕೊಳ್ತಾಳೆ ಅಂತ ದೂರ ಇಟ್ಟೆ. ಇವತ್ತು ಅಡುಗೆ ಮಾಡು ಅಂದರೆ ಅವಳು ಹೇಗೆ ಮಾಡ್ತಾಳೆ ಅಂದ. ಇದಕ್ಕೂ ನನಗೆ ಬೈಗುಳ ಅಂತ ಮುಖ ಸೊಟ್ಟಗೆ ಮಾಡಿದ. ಅನ್ವಿಕಾಳು ಕುತ್ತಿಗೆ ಅಪ್ಕೊಂಡ. ಖುಷಿ ಕೆನ್ನೆಗೆ ಮುತ್ಕೊಟ್ಟು, ನನಗೆ ಅಡುಗೆ ಮಾಡೋ ಅವಶ್ಯಕತೆ ಏನಿದೆ ಮಮ್ಮಿ? ಡ್ಯಾಡಿ ನನಗಾಗಿ ಅಡುಗೆಯವನನ್ನು ಕಳಿಸ್ತಾರೆ. ಏನು ನಿಮ್ಮ ಅತ್ತೆ ಮನೆಯಲ್ಲಿ ಅಡುಗೆಯವ್ರು ಇರಲ್ವಾ? ಅವ್ರು ಮಾಡೋದನ್ನು ಅವ್ರು ಮಾಡ್ತಾರೆ. ನಾವು ಮಾಡೋ ಅಡುಗೆ ನಾವು ಮಾಡಬೇಕು. ನೋ ಮಮ್ಮಿ, ನಮ್ಮ ಅತ್ತೆ ಮನೆಯಲ್ಲಿ ಅಡುಗೆಯವ್ರು ಯಾರೂ ಇಲ್ಲ. ಇನ್ಫ್ಯಾಕ್ಟ್ ನನಗೆ ಅತ್ತೆ ಮನೆಯೇ ಇಲ್ಲ ಅಂದ ತಕ್ಷಣ ಅದರಿ ಹೋದ ಅನ್ವಿಕಾ ಬೆದರ್ತಾ ಮಗಳನ್ನ ನೋಡಿದ್ಲು. ಏನು ಮಾತಾಡ್ತಿದ್ಯಾ ನೀನು ಅಂತ ಖುಷಿ ತಂದೆಯನ್ನು ನೋಡಿದ್ಲು. ಇತ್ತ ಈ ಕಡೆ ಸಿಂಪಲ್ ರಿಯಾಲಿಟಿ ತಿಳ್ಕೊಂಡೆ. ಅಂದರೆ ಬಾವನ ಮೇಲೆ ನನಗಿರೋದು ಲವ್ ಅಲ್ಲ, ಲವ್ ಅಂದ್ಕೊಳ್ಳೋ ಭ್ರಮೆ. ವಾಟ್? ಯಾಕಷ್ಟು ಜೋರಾಗಿ ಕಿಸ್ತಿದ್ಯಾ? ನಾನು ಸುಳ್ಳು ಹೇಳ್ತಿಲ್ಲ. ನಮ್ಮ ಬಾವನ ಮೇಲೆ ನಾನು ಇಟ್ಕೊಂಡಿದ್ದು ಕೇವಲ ಆಸೆ ಮಾತ್ರ, ಅಟ್ರಾಕ್ಷನ್ ಅಷ್ಟೇ. ಅದು ನಿಜವಾದ ಲವ್ ಅಲ್ಲ. ಅವನ ಸಂಕಟದಲ್ಲಿದ್ದಾಗ ನಾನು ಸಾಂತ್ವನ ನೀಡೋದಕ್ಕೆ ಸಾಧ್ಯವಾಗ್ತಿತ್ತು ನಿಜವಾಗಿ ಲವ್ ಮಾಡಿದರೆ. ನನ್ನನ್ನು ನೋಡಿದ್ರೆ ಅವನು ತನ್ನ ಸಂಕಟ ಮರೀತಿದ್ದ. ಅವ್ಯಾವೂ ನಡೀಲಿಲ್ಲ ಅಂದರೆ ನನ್ನ ನಿಜವಾದ ಪ್ರೀತಿಯಲ್ಲ. ಅತ್ತೆ ಹೇಳಿದಕ್ಕೆ ಮಾತ್ರ ಅವನು ಇಷ್ಟಪಟ್ಟೆ. ಇಲ್ಲಿಗೆ ಬಂದಮೇಲೆ ಅವನ ಒಪಿನಿಯನ್ ಹೇಳಿದ ಮೇಲೆ ನನ್ನ ಮನಸ್ಸಿನಲ್ಲಿ ಅವನ ಮೇಲೆ ಇದ್ದ ಲವ್ ಪೂರ್ತಿಯಾಗಿ ಹೋಯಿತು. ಇಷ್ಟು ಈಸಿಯಾಗಿ ಹುಡುಗಿಯರು ಹೇಗೆ ಮರೆತು ಬಿಡ್ತಾರೆ? ಆ ಹೀರ ಮನಸ್ಸಿನಲ್ಲಿ ಯಾರೋ ಇದ್ದಾರೆ. ಅದನ್ನ ಇಟ್ಕೊಂಡು ಕೂಡ ನನ್ನ ಜೊತೆ ಅವ್ರ ಡ್ಯಾಡಿ ಹೇಳಿದ್ದಾರೆ ಅಂತ ಮೀಟ್ ಮಾಡೋದಕ್ಕೆ ಬಂದು ಮುಖದ ಮೇಲೆ ನಾನು ಹೇಳಿದ ಇಷ್ಟ ಆಗಲಿಲ್ಲ ಅಂತ ಹೇಳಿದ್ಲು. ನಿಮ್ಮ ಹುಡುಗಿಯರನ್ನು ನಂಬೋದಷ್ಟು ತಿಳುವಳಿಕೆ ಇಲ್ಲದ ಕೆಲಸ ಪ್ರಪಂಚದಲ್ಲಿ ಇನ್ನೊಂದಿಲ್ಲ. ಛೀ ಅಂದ ಅಸಹ್ಯವಾಗಿ. ಹಲೋ ಮಿಸ್ಟರ್ ತ್ರಿಲೋಕ್, ನಿಮ್ಮ ಮಾತುಗಳ ಮೇಲೆ ನಿಗಾ ಇರಲಿ. ಒಬ್ಬಿಬ್ಬರು ಹುಡುಗಿಯರಿಂದ ಎಲ್ಲರನ್ನೂ ಅನ್ಬೇಕಾದ ಅವಶ್ಯಕತೆ ನಿಮಗೇನಿದೆ? ಆದರೂ ಹೀರಾ ಹೇಳಿದಾಳ ನಿಮ್ಮನ್ನು ಮದುವೆ ಆಗೋದಕ್ಕೆ ಮೀಟ್ ಮಾಡಿದ್ದೀನಿ ಅಂತ. ನೀವು ಹೇಗೆ ನಿಮ್ಮ ಡ್ಯಾಡಿ ಮಾತು ತಳ್ಳಲಾರ್ದೆ ಬಂದರೋ ಅವಳು ಕೂಡ ಹಾಗೆ ಬಂದಿದ್ದಾಳೆ. ಇನ್ಫ್ಯಾಕ್ಟ್ ಅವಳು ಇನ್ನೂ ಪದ್ಧತಿಯಾಗಿ ಹೇಳಿದ್ಲು ಇಷ್ಟ ಆಗಲಿಲ್ಲ ಅಂತ. ಅದು ಕೂಡ ನಿಮ್ಮ ಬಿಸ್ನೆಸ್ ಮಾತುಗಳಿಂದಲೇ. ತನ್ನನ್ನು ತಾನಾಗಿ ಪೂರ್ತಿಯಾಗಿ ಪ್ರೀತಿಸೋ ನಮ್ಮ ಭಾವನಂತ ಹುಡುಗ ಬೇಕು ಅನ್ನೋದು ಅವಳ ಆಸೆ ಅಷ್ಟೇ ಹೊರತು ಬಿಸ್ನೆಸ್ಸನ್ನು ಇನ್ನೊಂದು 5 ಅಂತಸ್ತು ಹೆಚ್ಚಿಸೋ ಕುಟುಂಬ ಅಲ್ಲ. ನಿಮ್ಮ ಬಗ್ಗೆ, ನಿಮ್ಮ ಫ್ಯಾಮಿಲಿ ಬಗ್ಗೆ ನಾನು ತುಂಬ ಕೇಳಿದ್ದೀನಿ. ಬರೀ ಮನಿ ಮೈಂಡೆಡ್ ಜನರು ಅಂತ, ಮನುಷ್ಯರಿಗೆ ಬೆಲೆ ಕೊಡಲ್ಲ ಅಂತ. ನಿಮ್ಮ ಡ್ಯಾಡಿ ಅದಕ್ಕೆ ಅಲ್ವಾ ಈಗ ಹೀರಾ ಸಂಬಂಧ ಬೇಡ ಅಂದಿದ್ದು. ಅವಳ ಪೇರೆಂಟ್ಸ್ ಬಗ್ಗೆ ತಿಳಿದು ನೀವು ನಿಜವಾಗಿ ಅವಳನ್ನ ಇಷ್ಟಪಟ್ಟು ಮದುವೆ ಆಗಬೇಕು ಅಂದ್ಕೊಂಡಿದ್ರೆ ಅವರ ಪೇರೆಂಟ್ಸ್ ಜೊತೆ ಏನು ಕೆಲಸ? ಅಂಕಲ್ ಆಂಟಿ ಇದ್ದಾರಲ್ಲ ಕಣ್ಣಲ್ಲಿ ಇಟ್ಕೊಂಡು ನೋಡ್ಕೊಳ್ಳೋದಕ್ಕೆ. ಅವರ ಸ್ಟೇಟಸ್ಗೆ ನೀವು ಹೇಗೆ ಸಮಾನ ಆಗ್ತೀರಿ? ಮತ್ತು ಯಾಕೆ ಬೇಡ ಅಂದರು ನಿಮ್ಮ ಡ್ಯಾಡಿ ಅಂತ ತ್ರಿಲೋಕ್ ನನ್ನ ತರಾಟೆಗೆ ತೆಗೆದುಕೊಂಡ್ಲು. ಹಲೋ, ಏನೇನೋ ನನ್ನ ಮೇಲೆ ಧ್ವನಿ ಎತ್ತಿದ್ಯಾ? ನಿನಗೆ ನಿನ್ನ ಭಾವ ಆದ್ದರಿಂದ ಅವನು ಬೇರೆ ಹುಡುಗಿಯನ್ನು ಪ್ರೀತಿಸಿದ್ರು ಕೋಪ ಇಲ್ವೇನೋ? ಆದರೆ ನಾನು ಹಾಗಿಲ್ಲ. ನನಗೇನಾದರೂ ಇಷ್ಟ ಆದರೆ ಅದನ್ನು ದಕ್ಕಿಸ್ಕೊಳ್ಳೋವರೆಗೂ ಬಿಡದ ಮೂರ್ಖ ನಾನು. ನನ್ನ ಹತ್ತಿರ ಒಳ್ಳೆತನವನ್ನು ಎಕ್ಸ್ಪೆಕ್ಟ್ ಮಾಡಬೇಡ. ಮತ್ತು ನಿನ್ನಂಥ ಹುಡುಗಿರ ಮಾತು ಕೇಳಿ ಜಾರೋ ಹುಡುಗಿಯನ್ನು ನಾನು ನಿಜಕ್ಕೂ ಭರಿಸಲಾರೆ. ಜಸ್ಟ್ ಗೆಟ್ ಲಾಸ್ಟ್ ಅಂತ ಬಾಗಿಲು ತೆಗೆದ. ಎಷ್ಟಿದ್ರೇನು ಪ್ರಯೋಜನ? ಒಬ್ಬ ಹೆಣ್ಣುಮಗಳನ್ನ ಹೇಗೆ ಟ್ರೀಟ್ ಮಾಡಬೇಕು ಅಂತ ಹೇಳಿದ್ದು ನಿನಗೆ ಜನ್ಮದಲ್ಲಿ ಮದುವೆ ಆಗಲ್ಲ ಅಂತ ಸಿಟ್ಟಿನಿಂದ ಹೇಳಿ ಹೊರಟು ಹೋದ್ಲು. ಮದುವೆ ಆಗದಿದ್ರು ಪ್ರಶಾಂತವಾಗಿರ್ತೀನಿ ಹೊರತು ನಿಂತರ ಬಾಯಿ ಬಡ್ಕೊಳ್ಳೋ ಹುಡುಗಿಯನ್ನು ಮಾತ್ರ ಮದುವೆ ಆಗಲ್ಲ ಅಂದ್ಕೊಂಡ. ಆ ದಿನ ಅವನ ಮೈಂಡ್ ನಿಜಕ್ಕೂ ಚೆನ್ನಾಗಿರಲಿಲ್ಲ. ಇಬ್ಬರು ಹುಡುಗಿಯರಿಂದ ಆದ ಈ ಅವಮಾನ ಅವನ ಕಣಕಣದಲ್ಲೂ ರಕ್ತ ಕುದಿಯುವಂತೆ ಮಾಡ್ತು. ಆ ಹಠದಿಂದ ಹುಟ್ಟಿದ ಆಲೋಚನೆ ತನ್ನ ಬೇಡ ಅಂದ. ಆ ಹುಡುಗಿಯನ್ನೇ ಹೆಂಡತಿ ಮಾಡಿಕೊಂಡು ಲೈಫ್ ಲಾಂಗ್ ತನ್ನ ಕೆಲಸಗಳನ್ನೆಲ್ಲ ಮಾಡಿಸ್ಬೇಕು ಅಂತ ನಗ್ತ. ತಕ್ಷಣ ಚರಿತಾ ಡೀಟೇಲ್ಸ್ ಎಲ್ಲವನ್ನು ಗೂಗಲ್ ಮಾಡಿದ ತ್ರಿಲೋಕ್ ರಘುನಾಥ್ ಅವರಿಗೆ ಚರಿತಾಳ್ ಫೋಟೋ ಮತ್ತು ಅವಳ ಫ್ಯಾಮಿಲಿ ಡೀಟೇಲ್ಸ್ ಕಾಫಿ ಕಳಿಸಿ, ಈ ಹುಡುಗಿ ಆದರೆ ನನಗೆ ಓಕೆ, ಚೆಕ್ ಮಾಡಿ ನಿಮಗೆ ಇಷ್ಟ ಆಗುತ್ತೆ ಅಂತ ಮೆಸೇಜ್ ಹಾಕಿ ಆರಾಮವಾಗಿಂದೆ ವಾಲಿ. ಚರಿತಾ, ನನ್ನ ಇಡಿಯಟ್ ಅಂದೆ ಅಲ್ವಾ? ಬೇಡ ಅಂದರೂ ನಿನ್ನನ್ನೇ ನನ್ನ ಹೆಂಡತಿ ಮಾಡ್ಕೊಂಡು ನನ್ನ ಕಾಲು ಕೆಳಗೆ ಇಟ್ಕೊಳ್ತೀನಿ. ನನ್ನ ಹೆಂಡತಿಯಾಗಿ ಬರೋದಕ್ಕೆ ರೆಡಿಯಾಗಿರು ಅಂತ ವಕ್ರವಾಗಿ ಕಣ್ಣು ಮುಚ್ಕೊಂಡ. ನೋ ಮಮ್ಮಿ, ನಮ್ಮ ಅತ್ತೆ ಮನೆಯಲ್ಲಿ ಅಡುಗೆಯವರು ಯಾರೂ ಇಲ್ಲ. ಇನ್ಫ್ಯಾಕ್ಟ್ ನನಗೆ ಅತ್ತೆ ಮನೆಯೇ ಇಲ್ಲ ಅಂದ ತಕ್ಷಣ ಅನ್ವಿಕಾ ಬೆದರ್ತಾ ಮಗಳನ್ನ ನೋಡಿದ್ಲು. ಏನು ಮಾತಾಡ್ತಿದ್ಯಾ ನೀನು ಅಂತ
ಖುಷಿ ತಂದೆಯನ್ನು ನೋಡಿದ್ಲು. ಕೇಳ್ತಿರೋದು ನಾನಾದರೆ ನಿಮ್ಮ ಡ್ಯಾಡಿಯನ್ನು ನೋಡ್ತೀಯಲ್ಲೇ, ನಿಜಕ್ಕೂ ಏನು ಮಾತಾಡಿದೆ? ಅತ್ತೆ ಮನೆ ಇಲ್ದಿರೋದು ಅಂದರೆ ಏನು? ನಿನ್ನ ಮಾತುಗಳೇನೋ ಹೊಸದಾಗಿದೆ. ಖುಷಿ ಏನು ನಡೀತಿದೆ ಹೇಳ್ತೀಯಾ ಅಥವಾ ಬಾರಿಸ್ಬೇಕಾ ಅಂತ ಮೇಲಿದ್ದ ಅನ್ವಿಕಾಳನ್ನು ಕೂರಿಸ್ತಾ ಅರ್ಜುನ್, ಅವಳೇನೋ ತಮಾಷೆಗಂದರೆ ಯಾಕಷ್ಟು ಸೀರಿಯಸ್ ಆಗ್ತೀಯಾ ಅಂದ ಕೂಲ್ ಮಾಡ್ತಾ. ತಮಾಷೆ ಅಂದರೆ ಏನು ತಮಾಷೆ? ಕನಸ್ತಲ್ಲೋ ಅಂತ ಮಾತಾಡಬೇಡ ಅಂತ ಹೇಳಿ. ಅತ್ತೆ ಮನೆ ಇಲ್ದಿರೋದು ಅಂದರೆ ಏನು? ಯಾಕೆ ಹಾಗಂದೆ ನೀನು ಅಂದ್ಲು ವಿಚಿತ್ರವಾಗಿ ಮಗಳನ್ನ ನೋಡ್ತಾ. ತಾಯಿ ಪಕ್ಕದ ಚೇರ್ ಎಳೆದು ಕೂತು ಖುಷಿ, ಮಮ್ಮಿ ನಾನೊಂದು ಕೇಳ್ತೀನಿ, ನಿನ್ನ ಮನಸ್ಸಿನಲ್ಲಿ ಏನಿದೆಯೋ ಅದು ಹೇಳಿಬಿಡು. ಏನೋ ಹೇಳು ಅಂದ್ಲು ಅನ್ವಿಕಾ. ಸಪೋಸ್ ನಾನು ಯಾರನ್ನಾದರೂ ಲವ್ ಮಾಡಿದೆ ಅಂದ್ಕೋ ಅಂದು ತಕ್ಷಣ ಉಗ್ರವಾಗಿ ನೋಡಿದ್ಲು. ನೀನಷ್ಟು ಸೀರಿಯಸ್ ಆಗಿ ನೋಡಬೇಡ. ಡ್ಯಾಡಿಗೆ ನಿನಗೆ ಲವ್ ಮ್ಯಾರೇಜ್ ಐ ನೋ. ಅಜ್ಜಿ ತಾತ ಅವರು ಕೂಡ ನಿನ್ನ ಮದುವೆಗೆ ಬರಲಿಲ್ಲ ಗೊತ್ತು, ನೀವೆಂಥ ಪರಿಸ್ಥಿತಿಯಲ್ಲಿ ಮದುವೆ ಆದ್ರಿ ಅಂತ. ಬಟ್ ನಾನು ನಿಮ್ಮ ಇಷ್ಟದಂತೆ ಮದುವೆ ಆಗ್ತೀನಿ ಅಂತ ಒತ್ತು ಹೇಳಿ ನಾನು ಯಾರನ್ನಾದರೂ ಲವ್ ಮಾಡಿದೆ. ಲವ್ ಮಾಡುವಾಗ ಅವನಿಗೆ ಯಾರೂ ಇಲ್ಲ ಅಂತ ನನಗೆ ಗೊತ್ತಿರಲಿಲ್ಲ. ಮಾಡಿದ ಮೇಲೆ ಅವನು ಅನಾಥ ಆಶ್ರಮದಲ್ಲಿ ಬೆಳೀತಿದ್ದಾನೆ ಅಂತ ತಿಳಿದ ಮೇಲೆ ನಾನೇನು ಮಾಡಬೇಕು ಮಮ್ಮಿ? ಅವ್ನು ತುಂಬ ಡೀಸೆಂಟ್ ಹುಡುಗ, ಕಷ್ಟಪಡೋ ಗುಣ, ಓದ್ನಲ್ಲಿ ಟಾಪರ್, ಹುಡುಗಿಯರ ಕಡೆ ನೋಡಿದ ರಾಮನ ಜೆರಾಕ್ಸ್ ಕಾಪಿ. ಅಂಥ ಹುಡುಗನನ್ನ ಹಣ ಇಲ್ಲ ಅಂತ, ಅಪ್ಪ ಅಮ್ಮ ಇಲ್ಲದ ಅನಾಥ ಅಂತ ಬಿಟ್ಬಿಡ್ಬೇಕಾ ಮಮ್ಮಿ ಅಂತ ಕೇಳ್ತಿದ್ರೆ ಅನ್ವಿಕಾಳಿಗೆ ಮಾತು ಬರಲಿಲ್ಲ. ಮಾತು ನಿಂತು ಹೋದವಳಂತೆ ಮಗಳ ಕಡೆ ನೋಡ್ತಾ ಉಳಿದ್ಲು. ಹೇಳು ಮಮ್ಮಿ ಏನು ಮಾಡ್ತೀಯಾ ಅಂದ ತಕ್ಷಣ ಅನ್ವಿಕಾಳು ನೋಟ ಅರ್ಜುನ್ ಕಡೆ ತಿರುಗ್ತು. ಅದು ಯಾರನ್ನೋ ಪ್ರೀತಿಸ್ತಿದೆ ಅಲ್ವಾ ಅಂತ ಕೇಳಿದ್ಲು ನೇರವಾಗಿ. ಅರ್ಜುನ್ ಕಣ್ಣಲ್ಲಿ ನಗು. ನನಗೆ ಗೊತ್ತು ನಿಮ್ಮ ಅಪ್ಪ ಮಗಳು ಸೇರಿ ಏನೋ ಮಾಡ್ತಿದ್ದೀರಾ ಅಂತ. ಯಾರ್ಯಾ ಹುಡುಗ ಅಂತ ಕೇಳಿದ್ಲು. ಸೂರ್ಯ ಮಮ್ಮಿ, ಸೂರ್ಯ ಕೃಷ್ಣ, ನನ್ನ ಕ್ಲಾಸ್ಮೇಟ್ ಅಂತ ಫೋನ್ ತೆಗೆದು ಫ್ರೆಂಡ್ಸ್ ಜೊತೆ ಮಾತಾಡ್ತಿರುವಾಗ ತೆಗೆದು ಸೂರ್ಯನ ಫೋಟೋ ತೋರಿಸಿದ್ಲು. ಹುಡುಗನ ಗುಣಗಳನ್ನು ಮಗಳು ಹೇಳ್ತಿದ್ರೆ ಯಾರೋ ಅಂದ್ಕೊಂಡ್ಲು. ಆದರೆ ಫೋಟೋದಲ್ಲಿ ನೋಡಲು ಬಹಳ ಚೆನ್ನಾಗಿದ್ದ. ಕಣ್ಣು ಮೂಗು ಅಚ್ಚುಕಟ್ಟಾಗಿ ಕೆತ್ತಿದಂತಿದೆ. ಸೂರ್ಯನ ಫೋಟೋ ನೋಡಿದ ತಕ್ಷಣ ಅನ್ವಿಕಾಳಲ್ಲಿದ್ದ ಕಿರಿಕಿರಿ ಎಲ್ಲ ಹೋಯಿತು. ಅದನ್ನು ಗಮನಿಸಿದ ಖುಷಿ ಅನ್ವಿಕಾಳಕ್ಕೆ ಕೆನ್ನೆಗೆ ಮುತ್ತು ನೀಡಿ, ನಿನಗಿಷ್ಟ ಆದ್ನ ಮಮ್ಮಿ ಅಂದ್ಲು. ಅರ್ಧದಷ್ಟು ಮಾತ್ರ ಇಷ್ಟ ಆದ, ರೂಪಕ್ಕೆ ಮಾತ್ರ. ನೀನು ಹೇಳಿದೆ ಅಂತ ಕುರುಡಾಗ ಅವನಿಗೆ ಕೊಟ್ಟು ನನಗೆ ಮದುವೆ ಮಾಡ್ತೀವಿ ಅಂತ ಅಂದ್ಕೊಂಡಿಯಾ? ನೋ, ನಾನು ಮದುವೆವರೆಗೂ ಹೋಗಿಲ್ಲ. ನಿಜಕ್ಕೂ ಅವನಿನ್ನೂ ನನ್ನ ಲವ್ ಅಕ್ಸೆಪ್ಟ್ ಮಾಡಿಲ್ಲ. ಅಂದರೆ ನಾನು ಹೇಳಿಲ್ಲ ಅಂದ್ಕೋ, ಜಸ್ಟ್ ಒನ್ ಸೈಡ್ ಲೈಕಿಂಗ್. ನನ್ನ ಲವನ್ನು ಬರೀ ನೋಟದಲ್ಲಿ ತೋರಿಸ್ತಿದ್ದೀನಿ. ಅವನ ಜೊತೆ ಮಾತಾಡೋದಕ್ಕೂ ಹೇಗೋ ಇದೆ ಮಮ್ಮಿ ಅಂತ ತಂದೆ ತಾಯಿಗೆ ಹೇಳ್ತಿರೋ ಖುಷಿಯನ್ನು ವಿಚಿತ್ರವಾಗಿ ನೋಡ್ತಿದ್ಲು ವಾಸವಿ. ನೋಡಿ ಈ ವಿಚಿತ್ರ, ಎಲ್ಲಾದರೂ ಇದೆಯಾ ಇದು? ಯಾರನ್ನೋ ಪ್ರೀತಿಸ್ತಿದ್ದೀನಿ ಅಂತ ಅಮ್ಮ ಅಪ್ಪನ ಹತ್ರ ಧೈರ್ಯವಾಗಿ ಹೇಳ್ತಿರೋ ಮಗಳು ಅಂದ್ಲು ಕೆನ್ನೆ ಒತ್ತು ಕೊಡ್ತಾ. ಅಮ್ಮ ಅಪ್ಪನ ಹತ್ರ ಹೇಳಿದೆ, ಯಾರ ಹತ್ರ ಹೇಳಿ ಅಜ್ಜಿ? ನಾನು ತಪ್ಪು ಮಾಡಿದ್ರು ಅಥವಾ ದೊಡ್ಡ ಕೆಲಸ ಮಾಡಿದ್ರು ಅದು ಅಮ್ಮ ಅಪ್ಪನಿಗೆ ತಿಳಿಲೇಬೇಕು. ಒಳ್ಳೇದೋ ಕೆಟ್ಟದೋ ಅವರೇ ನಿರ್ಧರಿಸಬೇಕು ಅಂದ್ಲು ಖುಷಿ. ನನಗೆ ಗೊತ್ತೇ ನಿನ್ನ ವೇಷಗಳು, ಹೀಗೆ ಲಾಕ್ ಮಾಡಿದ್ರೆ ನಿನ್ನ ಮಾತು ಮೀರಲ್ಲ ಅಂತ ತಾನೇ ಬಚ್ಚಿಡದೆ ಧೈರ್ಯವಾಗಿ ಹೇಳಿದ್ಲು ಅಲ್ವಾ ಅತ್ತೆ? ಆ ಮಟ್ಟಿಗೆ ಗೌರವ ಕೊಡ್ತಿದ್ದಾಳೆ ಸಾಕು ನನಗೆ ಅಂತ ಅನ್ವಿಕಾ ಅಸಮಾಧಾನದಿಂದ ಹೇಳ್ತಿದ್ರೆ ಅವಳ ಕೈ ಹಿಡಿದು, ಬಚ್ಚಿಟ್ಟು ನಿಮ್ಮನ್ನು ಮೋಸ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ ಮಮ್ಮಿ. ಅವನ ಮೇಲೆ ಅಂದ್ಕೊಳ್ಳದೆ ಇಷ್ಟ ಉಂಟಾಯಿತು. ನಿಜಕ್ಕೂ ಆ ಫೀಲಿಂಗ್ ಏನು ಅಂತ ತಿಳಿಯೋದಕ್ಕೆ ನನಗೆ 2 ವರ್ಷ ಬೇಕಾಯಿತು ಅಂದ ತಕ್ಷಣ, ಆ ಹುಡುಗನನ್ನು ಯಾವಾಗ ಎಲ್ಲಿ ನೋಡಿದೆ? ಆಶ್ರಮ ಅಂತಿದ್ಯಾ? ಒಂದು ವೇಳೆ ನಮ್ಮ ಆಶ್ರಮದಲ್ಲೇ ಇರ್ತಾನಾ ಅಂದ ತಕ್ಷಣ ಹೌದು ಅಂತ ತಲೆ ಆಡಿಸಿದ್ಲು ಖುಷಿ. ಅನ್ವಿಕಾ ತಲೆ ತಿಕ್ಕಿಸಿ ಅರ್ಜುನ್ನ ನೋಡಿದ್ಲು. ಅವನು ಭುಜ ಕುಲಕ್ತ. ಈ ಮಾನ್ಸ್ಟರ್ಗೆಲ್ಲ ತಿಳಿದಿದ್ರು ಏನೂ ತಿಳಿದವನಂತೆ ಇಷ್ಟು ಬುದ್ಧಿವಂತನಾಗಿರ್ತಾನೋ ಅಂತ ಗುಣಗದ್ಲು. ತಾಯಿ ಕೈ ಹಿಡಿದ ಖುಷಿ, ನನ್ನ 18ನೇ ಬರ್ಡೇ ನಮ್ಮ ಹೋಮ್ನಲ್ಲಿ ಮಾಡಿಕೊಂಡೆ ಅಲ್ವ ಮಮ್ಮಿ? ಆ ದಿನವೇ ಅವನನ್ನು ಫಸ್ಟ್ ಟೈಮ್ ನೋಡಿದ್ದು ಅಂದ್ಲು. ನೋ ಬೇಬಿ, ಅವನು ಆ ಹೋಮ್ ಬಂದು ಆಗಲೇ 5 ವರ್ಷ ದಾಟಿದೆ ಅಂದ ಅರ್ಜುನ್. ನಿಮಗೆ ಹೇಗೆ ಗೊತ್ತು? ಅವನನ್ನು ಹೋಮ್ಗೆ ಸೇರಿಸಿದ ನಾನೇ. ನೀವಾ? ನಿಮ್ಗೆ ಹೇಗೆ ಪರಿಚಯ ಆದವನು? ಒಂದು ದಿನ ಆಫೀಸ್ನಿಂದ ಬರುವಾಗ ಲೇಟ್ ನೈಟ್ ಆಗಿತ್ತು. ಅದು ತುಂಬ ಮಳೆ ಬರ್ತಿತ್ತು. ಹೆವಿ ರೈನಿಂದ ಕಾರ್ ರೋಡ್ ಸೈಡ್ ನಿಲ್ಲಿಸಿ ಮನೆಗೆ ಫೋನ್ ಮಾಡಿ ಮಾತಾಡ್ತಿದ್ರೆ ಪಕ್ಕದಲ್ಲೇ ಒಂದು ಮರದ ಕೆಳಗೆ ಶರ್ಟ್ ಕೂಡ ಇಲ್ಲದೆ ಸಣ್ಣ ಉದ್ದಕ್ಕೆ ಇದ್ದ ಒಬ್ಬ ಹುಡುಗ ಮಳೆಯನ್ನು ನೆನೆಯುತ್ತಾ ನಡಕ್ತಾ ಕಾಣಿಸ್ತಾ. ಆ ಹುಡುಗನ ಕಣ್ಣಲ್ಲಿ ಹಸಿವಿನ ಸಂಕಟವೋ ಅಥವಾ ಒಂಟಿತನದ ಭಯವೋ ಕಾಣ್ತು. ಕರೆಯದೇ ಇರೋದಕ್ಕೆ ಸಾಧ್ಯ ಆಗಲಿಲ್ಲ. ಕಾರವನ ಮುಂದೆ ನಿಲ್ಲಿಸಿ ಡೋರ್ ತೆಗೆದು ಒಳಗೆ ಬಾ ಅಂದೆ. ಆ ಹುಡುಗ ಬರಲಿಲ್ಲ. ಪರವಾಗಿಲ್ಲ ಸರ್ ಅಂದ. ಯಾರು ನೀನು? ಇಲ್ಲಿ ಒಂಟಿಯಾಗಿ ಮಳೆಯಲ್ಲಿ ಕತ್ಲಲ್ಲಿ ಏನು ಮಾಡ್ತಿದ್ಯಾ ಅಂತ ಕೇಳಿದರೆ ಉತ್ತರ ಹೇಳಲಿಲ್ಲ. ಆ ಹುಡುಗನ ಕಣ್ಣಲ್ಲಿ ಯಾವುದೋ ಬೆದರಿಕೆ. ಸುತ್ತಮುತ್ತಲಿನ ಪರಿಸರವನ್ನು ಗಮನಿಸ್ತಿರುವಂತೆ ಇದ್ದವು ಅವನ ನೋಟ. ಯಾವುದಕ್ಕೂ ಹೆದರ್ತಿದ್ದಾನೆ ಅಂತ ಅನಿಸಿ ಕಾರ್ ಇಳಿದು ಹತ್ತಿರ ಹೋದೆ. ನನ್ನ ನೋಡಿ ಹೆದರಿ 2 ಹೆಜ್ಜೆ ಹಿಂದೆ ಹೋದ. ಕೇರ್ಫುಲ್, ಆ ಪಕ್ಕದಲ್ಲಿ ಕಾಲುವೆ ಇದು ಬಿದ್ದುಬಿಡ್ತೀಯಾ? ಯಾರು ನೀನಂತ ಕೇಳಿದೆ. ನನ್ನ ನೋಡಿ ಹೆದರಬಾರ್ದು ಅಂತ ಮೆಲ್ಲ ಕೇಳಿದೆ. ನಾನು ಅನಾಥ, ನನಗೆ ಅಮ್ಮ ಅಪ್ಪ ಇಲ್ಲ, ನಾನು ಆಶ್ರಮದಲ್ಲಿರ್ತೀನಿ. ಅಲ್ಲಿ ಇನ್ನು ಕೆಲವು ದಿನಗಳಲ್ಲಿ ನನ್ನ ಹೊರಗೆ ಕಳಿಸ್ತಾರೆ. ಅದಕ್ಕೆ ಕೆಲಸಕ್ಕಾಗಿ ಒಂದು ಟೀ ಅಂಗಡಿಯಲ್ಲಿ ಟೀ ಕೊಡೋ ಕೆಲಸಕ್ಕೆ ಸೇರಿದೆ. ಆದಮೇಲೆ ಟೀ ಅಂಗಡಿ ಆದರೆ ಅಲ್ಲಿ ಗಾಂಜಾ ಡ್ರಗ್ಸ್ ಸಪ್ಲೈ ಮಾಡ್ತಾರೆ, ನನ್ನ ಕೂಡ ಮಾಡು ಅಂದರು. ನನಗೆ ಭಯ ಅಂದೆ. ಚೆನ್ನಾಗಿ ಹೊಡೆದ್ರು. ಹಾಗೆ ಮಾಡಿ ಸಿಕ್ಬಿದ್ದೆ. ನನ್ನ ಫ್ರೆಂಡ್ನ ಪೊಲೀಸರು ಕರ್ಕೊಂಡು ಹೋಗಿ ಜೈಲಿಗೆ ಹಾಕಿದ್ದಾರಂತೆ. ಆ ವಿಷಯ ತಿಳಿದು ಅಲ್ಲಿ ಕೆಲಸ ಬಿಟ್ಟೆ. ನಾನು ಎಲ್ಲಿ ಅವ್ರು ಮಾಡೋ ಕಳ್ಳತನದ ಕೆಲಸಗಳನ್ನ ಪೊಲೀಸರಿಗೆ ಹೇಳಿಬಿಡ್ತೀನೋ ಅಂತ ನನ್ನ ಕೊಲ್ಲೋದಕ್ಕೆ ಪ್ರಯತ್ನಿಸ್ತಿದ್ದಾರೆ ಸರ್. ನನಗೆ ತಿಳಿಯದಂತೆ ನನ್ನ ಚಾಕುವಿನಿಂದ ಇರಿಯೋದಕ್ಕೆ ಬಂದರು. ಅವರಿಂದ ತಪ್ಪಿಸ್ಕೊಂಡು ತುಂಬ ದೂರ ಬಂದಿದ್ದೀನಿ. ಇಲ್ಲಿ ಎಲ್ಲ ಕತ್ತಲು, ಮಳೆ, ಎಲ್ಲಿಗೆ ಹೋಗಬೇಕು ಅಂತ ತಿಳಿತಿಲ್ಲ ಅಂತಿದ್ದ. ಆ ಮಗುವಿನ ಕಣ್ಣೀರು ನೋಡಿ ಅರ್ಜುನ್ ಎದೆ ಕರಗಿ ಹೋಯಿತು. ನಾನು ನಿನ್ನ ಸೇಫ್ ಜಾಗದಲ್ಲಿ ಇಡ್ತೀನಿ, ನನ್ನ ಜೊತೆ ಬರ್ತೀಯಾ ಅಂದರೆ ನಂಬಲಿಲ್ಲ. ತಕ್ಷಣ ಫೋನ್ ತೆಗೆದು ಆಶ್ರಮದಲ್ಲಿ ಮಕ್ಕಳ ಜೊತೆ ನಾನಿದ್ದ ಫೋಟೋಗಳು, ನಮ್ಮ ಫ್ಯಾಮಿಲಿ ಬಗ್ಗೆ ಎಲ್ಲ ಹೇಳಿದೆ.
ನಮ್ದ ತಕ್ಷಣ ಕಾರ್ ಹತ್ತಿಸ್ಕೊಂಡು ಅಲ್ಲಿಂದ ಕರೆ ತಂದು ನಮ್ಮ ಹೋಮ್ನಲ್ಲಿ ಸೇರಿಸ್ದೆ. ಆ ಮರುದಿನ ಹೋಗಿ ಅವನ ಡೀಟೇಲ್ಸ್ ಎಲ್ಲ ವಿಚಾರಿಸ್ದೆ. ಅವನ ಹೆಸರನ್ನು ಕೂಡ ನಾನೇ ಇಟ್ಟಿದ್ದು ಅಂತ ಅರ್ಜುನ್ ಹೇಳ್ತಿದ್ರೆ ಅನ್ವಿಕಾ ಆಶ್ಚರ್ಯದಿಂದ ನೋಡ್ತಿದ್ದಾಳೆ. ಅಂದರೆ ಅಂದು ನೀವು ಯಾರೋ ಒಬ್ಬ ಹುಡುಗನನ್ನು ಕರೆ ತಂದಿದ್ದೀನಿ ಅಂದಿದ್ರಲ್ಲ, ಅದು ಅವನೇನಾ ಅಂತ ಕೇಳ್ತಿದ್ರೆ ಹೌದು ಅಂದ. ಆಶ್ರಮಕ್ಕೆ ಸೇರಿಸಿದ ಮೇಲೂ ಸೂರ್ಯ ತನ್ನ ಕೆಲಸ ಬಿಡಲಿಲ್ಲ. ಹೊರಗಡೆ ಕೆಲಸಕ್ಕೆ ಹೋಗ್ತೀನಿ ಅಂದರೆ ಕೆಲವು ದಿನ ಹೊರಗೆ ಹೋಗಬೇಡ ಅಂತ ಹೇಳಿ ಓದ್ತಿದ್ಯಾ ಅಂತ ಕೇಳಿದ್ರೆ ಸರಿ ಅಂದ. ಅವನ ಅಕ್ಷರ ಕಲ್ತಿದ್ದು ಕೂಡ ನಮ್ಮ ಆಶ್ರಮಕ್ಕೆ ಬಂದ ಮೇಲೆ 5 ವರ್ಷದಲ್ಲೇ ತುಂಬ ಚೆನ್ನಾಗಿ ಬೆಳೆದಿದ್ದಾನೆ. ಅವನಿಗಾಗಿಟ್ಟ ಮಾಸ್ಟರ್ಸ್ ಕೂಡ ಆಶ್ಚರ್ಯಪಟ್ಟರು. ಸೂರ್ಯನ ಬುದ್ಧಿವಂತಿಕೆಗೆ ಅಂಥ ಬುದ್ಧಿವಂತ ಹುಡುಗ ಅಂತ ಹೇಳೋದು ನಿಲ್ಲಿಸಿ ಖುಷಿಯನ್ನು ನೋಡ್ದ. ತಾನಿಷ್ಟಪಟ್ಟ ವ್ಯಕ್ತಿ ಹಿರಿಮೆಯನ್ನು ತಂದೆ ಮಾತುಗಳು ಕೇಳ್ತಿರೋ ಖುಷಿ ಕಣ್ಣಲ್ಲಿ ಮಿಂಚು. ನಮ್ಮ ಮಗಳು ಪ್ರೀತಿಸ್ತಿದ್ದಾಳೆ, ಸರಿ ಸೂರ್ಯ ಪ್ರೀತಿಸ್ತಿದ್ದಾನಾ? ಅನ್ವಿಕಾ ತನ್ನ ಅನುಮಾನ ಹೊರ ಹಾಕಿದ್ಲು. ಇಲ್ಲ, ಖುಷಿ ಮೇಲೆ ಅವನಿಗೆ ಇಂಥ ಫೀಲಿಂಗ್ಸ್ ಇಲ್ಲ ಅಂತ ಅರ್ಜುನ್ ಅಂದರೆ, ನೋ ಡ್ಯಾಡಿ, ಅವನು ಕೂಡ ನಾನು ಇಷ್ಟಪಡ್ತಾನೆ, ಆದರೆ ಹೊರಗೆ ಹೇಳ್ತಿಲ್ಲ. ಅದು ನಿಮ್ಮ ಮೇಲಿರೋ ಗೌರವ ನಮ್ಮಂತಸ್ತಿಗೆ ಸರಿ ಹೋಗಲ್ಲ ಅನ್ನೋದು ಸೂರ್ಯನ ಯೋಚನೆ. ನನ್ನ ಕಾಲೇಜ್ನಲ್ಲಿ ಯಾರಾದರೂ ಬ್ಯಾಡಾಗಿ ಕಮೆಂಟ್ ಮಾಡಿದ್ರೆ ಸುಮ್ಮನೆ ಇರಲ್ಲ ಅಂತ ಹೇಳಿದ್ಲು. ಸೂರ್ಯನಿಗೆ ಭವಿಷ್ಯದ ಮೇಲೆ ತುಂಬ ಕನಸುಗಳಿವೆ, ಜೀವನದಲ್ಲಿ ದೊಡ್ಡ ಗುರಿಗಳಿವೆ ಅನ್ವಿಕಾ. ಅವೆಲ್ಲವನ್ನ ಅವನು ತಲುಪಿದಾಗಲೇ ನಮ್ಮ ಮಗಳನ್ನು ಒಪ್ಕೊಳ್ಳಲು ಸಾಧ್ಯ. ಅಲ್ಲಿವರೆಗೂ ಅವನು ಓಪನ್ ಆಗಲ್ಲ ಹೇಳ್ದ ಅರ್ಜುನ್. ನನಗೂ ಕೂಡ ಅವನು ಸಕ್ಸಸ್ ಆದಮೇಲೆ ಬೇಕು ಡ್ಯಾಡಿ. ಅವನು ಅಂದುಕೊಂಡ ಕನಸುಗಳು ನನಸಾಗಬೇಕು. ಇದರಲ್ಲಿ ನಿಮ್ಮ ಹೆಲ್ಪ್ ಇರಬಾರ್ದು. ಅವನು ಓನಾಗಿ ಮೇಲೆ ಬರಬೇಕು ಅಂದ್ಲು. ತನ್ನ ಪತಿ ಮತ್ತು ಮಗುವಿನ ಉದಾರತೆಯನ್ನು ನೋಡ್ತಿರೋ ಅನ್ವಿಕಾಳ ಮುಖ ಹೆಮ್ಮೆಯಿಂದ ಅರಳಿತು. ಸೂರ್ಯನನ್ನು ಮೊದಲ ಬಾರಿ ನೋಡಿದ ದಿನ ಇನ್ನೊಮ್ಮೆ ಕಣ್ಮುಂದೆ ಬಂತು ಖುಷಿಗೆ. ಆ ದಿನ ಖುಷಿ 18ನೇ ವಸಂತ ಕಾಲಿಟ್ಟ ದಿನ. ಕಾಂಗ್ರಾಸ್ ಡಾರ್ಲಿಂಗ್, ಈಗ ನೀನು ಮೇಜರ್ ಆಗಿಬಿಟ್ಟೆ ಅಂತ ಹೇಳ್ತಾ ಹಕ್ಕೊಟ್ಲು ಹೀರಾ. ಆಗ ಸಮಯ ರಾತ್ರಿ 12 ಗಂಟೆ. ಮೇಜರ್ ಅಂದರೆ ಏನಕ್ಕ? ಅಕ್ಕ ಎಂಬ ಕರೆ ಹೊಸದಾಗಿದೆ ಅಂತ ನಗ್ತಾ, ತನ್ನಿಷ್ಟದಂತೆ ಮದುವೆ ಆಗೋ ಹಕ್ಕು ಮೇಜರ್ ಅದು ಹುಡುಗನಿಗೆ ಹುಡುಗಿಗಿರುತ್ತೆ. ಹೊಸದಾಗಿ ಓಟ್ ಮಾಡೋ ಹಕ್ಕು ಬರುತ್ತೆ. ಇಲ್ಲಿವರೆಗೂ ನಿನಗೆ ಬ್ಯಾಂಕ್ ಅಕೌಂಟ್ ಇರಲಿಲ್ಲ, ಈಗ ಓಪನ್ ಮಾಡ್ಬೋದು. ಇನ್ನು ನಿನ್ನ ಸ್ವಂತ ನಿರ್ಧಾರಗಳನ್ನ ತೆಗೆದುಕೊಳ್ಳೋ ಸ್ವಾತಂತ್ರ್ಯ ನಿನಗಿರುತ್ತೆ. ಆ್ಯಂಡ್ ಬಿಸ್ನೆಸ್ ಕಾಂಟ್ರಾಕ್ಟ್ಗಳು ಅಗ್ರಿಮೆಂಟ್ಗಳು ಮಾಡೋದಕ್ಕೆ ನೀನು ಎಲಿಜಿಬಲ್ ಆದೆ ಅಂತ ಗೌರ್ಮೆಂಟ್ ರೈಟ್ಸ್ ಕೊಡುತ್ತೆ. ಅಮ್ಮೋ, ಅಂದರೆ ನಾನು ಬಿಗ್ ಖುಷಿ ಆದೆ ಅನ್ನೋ ಮಾತೇ ಅಂತ ಇದೇ ಮೇಲೆ ಕೈ ಇಟ್ಕೊಂಡ್ಲು. ಭಯ ಆಗ್ತಿದ್ಯಾ? ಮತ್ತಿವೆಲ್ಲ ನೀನು ಗೊತ್ತಿಲ್ವಲ್ಲ, ಈಗ ಮಾಡು ಅಂದರೆ ಹೇಗೆ? ಏನು ಮಾಡ್ತೀಯೇ? ಯಾರನ್ನಾದರೂ ಲವ್ ಮಾಡಿ ಅವನನ್ನ ಮದುವೆ ಆಗ್ತೀನಿ ಅಂತ ಮಮ್ಮಿ ಹತ್ರ ಏನಾದರೂ ಹೇಳ್ತೀಯೇ ಏನು? ಬೆನ್ನು ತಬಲದಂತೆ ಬಾರಿಸ್ಬಿಡ್ತಾಳೆ ಅಂತ ನಕ್ಕದ್ಲು. ಅಂಥ ಕೆಲಸಗಳನ್ನೆಲ್ಲ ನಾನು ಯಾಕೆ ಮಾಡ್ತೀನಿ? ಇಲ್ದಿದ್ರೆ ಮೇಜರ್ ಅನ್ನೋ ಮಾತು ತುಂಬ ಸಲ ಕೇಳಿದ್ದೀನಿ, ಅದಕ್ಕೆ ಕೇಳಿದೆ. ಆದರೂ ನನ್ನ ಹಿಂದೆ ನೀನು, ಡ್ಯಾಡಿ, ನಮ್ಮ ಫ್ಯಾಮಿಲಿ ಎಲ್ಲ ಇರಬೇಕಾದ್ರೆ ನನಗ್ಯಾಕೆ ಭಯ? ನಾನು ಛೋಟಾ ಮಾನ್ಸ್ಟರ್. ಕಾಲರ್ ಏರಿಸ್ತಾ ಹೇಳಿದ್ಲು ಖುಷಿ. ಹ್ಯಾಪಿ ಬರ್ಡೇ ಬೇಬಿ, ನಿನ್ನ ಲೈಫ್ ಲಾಂಗ್ ಹೆಲ್ದಿಯಾಗಿ ಹ್ಯಾಪಿಯಾಗಿ ಆರಾಮಾಗಿರಬೇಕು. ಈ ಕ್ಯೂಟ್ನೆಸ್, ಇನ್ನೋಸೆಂಟ್, ಈ ಸ್ವಚ್ಛತೆ ಯಾವತ್ತೂ ಕಡಿಮೆ ಆಗಬಾರ್ದು ಅಂತ ಬ್ಲೆಸ್ ಮಾಡಿದ್ಲು. ಥ್ಯಾಂಕ್ ಯು ಹೀರಾ ಅಂತ ಹಗ್ ಮಾಡಿ ಡೋರ್ ನಾಕ್ ಆಗ್ತಿದ್ರೆ ಮಮ್ಮಿ ಡ್ಯಾಡಿ ಬಂದಿರ್ತಾರೆ ಅಂತ ಹೋಗಿ ಡೋರ್ ತೆಗೆದು ಖುಷಿ ಮೇಲೆ ಗುಲಾಬಿ ದಳಗಳು ಮಳೆಯಂತೆ ಸುರಿದ್ವು. ಹುಟ್ಟಿದಬ್ಬದ ಶುಭಾಶಯಗಳು ಬಂಗಾರ ಅಂತ ವಾಸವಿ ಚಂದ್ರಮೌಳಿ ವಿಶ್ ಮಾಡಿದ್ರು. ಅವ್ರನ್ನ ಹಗ್ ಮಾಡ್ಕೊಂಡು ಥ್ಯಾಂಕ್ಸ್ ಹೇಳಿ ಹಿಂದೆ ನಿಂತ ಅಮ್ಮ ಅಪ್ಪನನ್ನು ನೋಡಿ ಹತ್ರ ಹೋದ್ಲು. ಇಬ್ಬರು 2 ಕಡೆ ಹಿಡ್ಕೊಂಡು ಜನ್ಮದಿನದ ಶುಭಾಶಯಗಳು ಏಂಜಲ್, ಯಾವಾಗಲೂ ಹ್ಯಾಪಿಯಾಗಿ ಆರೋಗ್ಯವಾಗಿರು ಅಂತ ಅನ್ವಿಕಾ ಕೆನ್ನೆಗೆ ಮುತ್ತು ಕೊಟ್ಟರೆ ಅರ್ಜುನ್ ಮಗಳ ಹಣೆಗೆ ಮುತ್ತು ಕೊಟ್ಟ. ಕಾಲುಗಳ ಹತ್ರ ಋತು ಸುತ್ಕೊಂಡು ಹ್ಯಾಪಿ ಬರ್ಡೇ ಖುಷಿ ಅಂತ ನಿದ್ದೆ ಮಸ್ತಿನಲ್ಲಿ ಹೇಳ್ತಿದ್ದಾನೆ. ಅವನಿಗೆ ಮುತ್ತು ಕೊಟ್ಟು ಥ್ಯಾಂಕ್ಸ್ ಅಂದ್ಲು. ಮೊದಲ ದಿನ ರಾತ್ರಿ ಖುಷಿಗಾಗಿ ಸ್ವತಃ ಮಾಡಿದ ಕೇಕನ್ನು ಫ್ರಿಜ್ನಿಂದ ತೆಗೆದ ಹೀರಾ ಟೇಬಲ್ ಮೇಲಿಟ್ಟು ಚಾಕು ಕೊಟ್ಲು. ಖುಷಿ ಕಟ್ ಮಾಡಿದ ತಕ್ಷಣ ಎಲ್ಲರೂ ಇನ್ನೊಮ್ಮೆ ವಿಶಸ್ ಹೇಳಿ ಬಾಯಿ ಸಿಹಿ ಮಾಡಿಕೊಂಡ್ರು. ಹಿರಿಯರಿಂದ ಆಶೀರ್ವಾದ ಪಡೆದ ಖುಷಿ, ಡ್ಯಾಡಿ ನಾಳೆ ನಮ್ಮ ಅನಾಥಾಶ್ರಮಕ್ಕೆ ಕರ್ಕೊಂಡು ಹೋಗ್ತೀರಾ? ಅಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕಂತಿದೆ ಅಂತ ಕೇಳಲು ಹುಟ್ಟಿದ ಹಬ್ಬದಂದು ಕೇಳಿದ ಮೊದಲ ಕೋರಿಕೆಯನ್ನು ತಳ್ಳಲಿದ ಅರ್ಜುನ್, ಓಕೆ ಬೇಬಿ ಹೋಗೋಣ ಅಂದ. ಅವರಿಬ್ಬರಿಗೂ ಕಿಸ್ ಮಾಡಿ ಹೀರಾ ಮತ್ತು ಋತು ಜೊತೆ ತನ್ನ ರೂಮ್ಗೆ ಹೋದ್ಲು ಖುಷಿ. ಮಾರ್ನಿಂಗ್. ಹಸಿ ಹಣದಿ ಬಣ್ಣದ ಲಂಗಕ್ಕೆ ಗಾಢ ನೇರಳೆ ಬಣ್ಣದ ಗೋಲ್ಡ್ ಲೇಸ್ ಬಂದ ಲಂಗವನ್ನು ಧರಿಸಿ ಕಿವಿಗೆ ಜುಮುಕಿ ಮುತ್ತುಗಳನ್ನ ಪೋಣಿಸಿದ ಕಿವಿ ಸರ, ಕುತ್ತಿಗೆಯಲ್ಲಿ ಮುತ್ತು ಮತ್ತು ಕೆಂಪು ಹರಳುಗಳು, ಲಕ್ಷ್ಮೀದೇವಿ ಪೆಂಡೆಂಟ್ ಇರೋ ಇಳಿಯ ಚೈನ್, ಸೊಂಟಕ್ಕೆ ಮಾವಿನ ಮಿಡಿಯ ಸಣ್ಣ ಢಾಬು, 2 ಕೈಗಳಿಗೂ ಮ್ಯಾಚಿಂಗ್ ಬಳೆಗಳನ್ನ ತೊಡಿಸಿ ಸ್ಟೋನ್ ಕ್ಲಿಪ್ ಹಾಕಿಬಿಟ್ಟ ಕೂದಲಿಗೆ ಮಲ್ಲಿಗೆ ಮತ್ತು ಕನಕಾಂಬ್ರ ಹೂಗಳನ್ನ ಪಿನ್ನಿಂದ ಸೆಟ್ ಮಾಡಿ ಪುಟ್ಟ ಹಳದಿ ಬಿಂದಿಗಳ ಕುಂಕುಮ ಇಟ್ಟು ತನ್ನ ಪುಟ್ಟ ತಂಗಿಯನ್ನು ರೆಡಿ ಮಾಡಿದ್ಲು ಈರ. ಅಲ್ಲಿವರೆಗೆ ತನ್ನನ್ನು ಹೀಗೆ ರೆಡಿ ಮಾಡಿದಾಳೆ ಅಂತ ಅವಳಿಗೂ ತೋರಿಸ್ದೆ ಬಚ್ಚಿಟ್ಟಿದ್ದ ಹೀರಾ ಕೈಯಲ್ಲಿ ಕನ್ನಡಿ ಇಟ್ಟ ತಕ್ಷಣ ಸಣ್ಣ ಕೋಪದಿಂದ ನೋಡ್ತಿದ್ದ ಖುಷಿಗೆ ಕನ್ನಡಿಯಲ್ಲಿ ಕಾಡಿಗೆ ಹಚ್ಚಿದ ಮೀನಿನಂಥ ದೊಡ್ಡ ಕಣ್ಣುಗಳು ಕಂಡವು. ಸಣ್ಣ ಸಂಪಿಗೆ ಅಂತ ಮೂಗು, ಗುಲಾಬಿ ಬಣ್ಣದ ಜೇನಿನಂಥ ಕೆನ್ನೆಗಳು. ಅವಳನ್ನ ನೋಡುತ್ತಾ ತನ್ನನ್ನು ತಾನೇ ನಂಬಲಾಗದೆ ಡ್ರೆಸ್ಸಿಂಗ್ ಟೇಬಲ್ ಹತ್ರ ಓಡಿದ್ಲು. ಹೀರಾ ಎಲ್ಲವನ್ನ ಸರಿಪಡಿಸ್ತಾ ತಂಗಿ ಆತುರ ನೋಡಿ ನಕ್ಕದ್ಲು. ಹೀರು, ಇದು ನಾನೇನಾ ಅತಿ ಆಶ್ಚರ್ಯದಿಂದ ಅಂದ್ಲು. ಅಲ್ಲ, ನಿನ್ನ ಜೆರಾಕ್ಸ್ ಕಾಪಿನೇ. ಹಬ್ಬ ಅದೆಲ್ಲ ಇರು, ಈ ಹುಡುಗಿಲಿ ಇಷ್ಟು ಕ್ಯೂಟಾಗಿರ್ತೀನಿ ಅಂತ ನಿಜಕ್ಕೂ ಅಂದ್ಕೊಂಡಿರಲಿಲ್ಲ. ಎಂದೋ 3 ವರ್ಷಗಳಿಂದ ನನ್ನ ಹಾಫ್ ಸ್ಯಾರಿ ಫಂಕ್ಷನಲ್ಲಿ ಮಮ್ಮಿ ಇಂಥ ಡ್ರೆಸ್ ಹಾಕಿದ್ಲು. ಆಗ ನನಗೇನು ಕಂಫರ್ಟ್ ಅನಿಸ್ಲಿಲ್ಲ. ಆದರೆ ಇವತ್ತು ಇಷ್ಟು ಲೈಟ್ ವೆಯ್ಟ್ ಆಗಿ ನಿಜಕ್ಕೂ ಹೇಳೋದಕ್ಕೆ ಮಾತುಗಳೇ ಬರ್ತಿಲ್ಲ, ಅಷ್ಟು ಚೆನ್ನಾಗಿದೆ ಈ ಡ್ರೆಸ್ ಅಂತ
ಹೇಳ್ತಿದ್ರೆ ಡ್ರೆಸ್ಸಿಂದ. ನಿನಗೆ ಅಂದ ಬರಲಿಲ್ಲ, ನಿನ್ನಿಂದಲೇ ಡ್ರೆಸ್ಗೆ ಅಂದ ಬಂದಿದೆ ಅಂತ ಹಿಂದಿನಿಂದ ತಾಯಿ ಧ್ವನಿ ಕೇಳಲು ತಟ್ಟನೆ ತಿರುಗಿದ ಖುಷಿ. ನಾನು ಹೇಗಿದ್ದೀನಿ ಮಮ್ಮಿ ಅಂತ ಹೇಳಿದ್ಲು. ನನ್ನ ಗಂಡನ ಅಂದವನ್ನೆಲ್ಲ ಕದ್ಬಿಟ್ಟೆ ನೀನು ಅಂತ ಮೂತಿ ತಿರುಗಿಸಿ ಅನ್ವಿಕಾ ಅಂದ್ಲು. ಮತ್ತು ನಿನ್ನ ಬ್ಯೂಟಿ ಎಲ್ಲ ಅರಿತು ಪಾಪು ಎಳ್ಕೊಂಡು ಬಿಟ್ಟಿದ್ದಾನೆ ಅಂತ ಇವಳು ಹೇಳಿದ್ಲು. ನನ್ನ ಬಂಗಾರದ ಪಾಪು ಬೊಂಬೆ ಅಂತ ಇದೆಯಲ್ಲ ಅಂತ ದೃಷ್ಟಿ ತೆಗೆದು ಪಾದಕ್ಕೆ ಮತ್ತು ಹಸ್ತಕ್ಕೆ ಕಾಡಿಗೆ ಇಟ್ಟು ಪೌಡರ್ ಹಚ್ಚಿದ್ಲು. ನೀನು ಕೂಡ ರೆಡಿಯಾಗಿ ಬಂಗಾರ, ಟೈಮ್ ಆಗ್ತಿದೆ ಅಂದು ಹೀರಾಳ ಹತ್ರ. ನಂದೇನಿದೆ ಮಮ್ಮು ಎಷ್ಟು ಹೊತ್ತು? ಇಲ್ಲ, ನೀನು ಕೂಡ ಲಂಗ ದವಣಿ ಹಾಕ್ಕೊಂಡು ಮ್ಯಾಚಿಂಗ್ ಆಗಿ ಚೆನ್ನಾಗಿರ್ತೀರಾ. ಮಮ್ಮಿ ಹುಟ್ಟಿದ ಬಾವಳದು ನಾನು ಯಾಕೆ ಅಂತ ಡ್ರೆಸ್ ತೊಗೊಂಡ್ಲು. ಡ್ರೆಸ್ ಆದರೂ ಮ್ಯಾಚಿಂಗ್ ಹಾಕೋ ಹೀರೋ ಅಂತ ಖುಷಿ ರಿಕ್ವೆಸ್ಟ್ ಮಾಡಲು ಪರ್ಪಲ್ ಕಲರ್ನಲ್ಲೇ ಸಲ್ವಾರ್ ತೊಗೊಂಡು ಸ್ನಾನಕ್ಕೆ ಹೋಗ್ಬಿಟ್ಲು. ಮಗಳನ್ನ ಮುತ್ಕೊಡ್ಬೇಕೆಂಬ ಆತುರದಲ್ಲಿ ತಡ್ಕೊಂಡು ಹೋಗ್ತಿದ್ದ ಅನ್ವಿಕಾಳ ಕೈ ಹಿಡಿದು, ಮುತ್ಕೊಡ್ಬೇಕು ಅನ್ಸಿದ್ರೆ ಕೊಟ್ಬಿಡ್ಬೇಕು ಮಮ್ಮಿ, ಯೋಚನೆ ಮಾಡಬಾರ್ದು. ಡ್ಯಾಡಿ ಹತ್ರ ಕೂಡ ಹೀಗೆ ಯೋಚನೆ ಮಾಡ್ತೀಯಾ ಅಂತ ಗುಸುಗುಸು ಅಂತಿದ್ರೆ ಕೈ ಎತ್ತಿದ್ಲು ಹೊಡೆಯಲು. ಆದರೆ ಹೊಡಿಲಿಲ್ಲ. ಹೀಗೆ ಮಾತಾಡು, ಸಂಜೆ ಹೊತ್ತಿಗೆ ನನ್ನ ಕೈಲಿ ಏಟ್ ತಿಂದೆ ನಿನ್ನ ಹುಟ್ಟಿದ ಬಂದು ನೆನಪಿರಲ್ಲ ಅಂತ ಬೈದು ಮಗಳ ಮುಖವನ್ನು ಎರಡೂ ಕೈಗಳಲ್ಲಿ ಹಿಡಿದು ಹೃದಯ ತುಂಬಿ ಬರುವಂತೆ ಮುತ್ತು ಕೊಟ್ಲು. ಥ್ಯಾಂಕ್ ಯು ಮಮ್ಮಿ, ಜನ್ಮದಲ್ಲಿ ತುಂಬ ಪುಣ್ಯ ಮಾಡ್ಕೊಂಡಿದ್ದೇನೋ. ಈ ಜನ್ಮದಲ್ಲಿ ಇಂಥ ಒಳ್ಳೆ ಫ್ಯಾಮಿಲಿಯಲ್ಲಿ ಇಷ್ಟು ದೊಡ್ಡ ತಂದೆ ತಾಯಿ ಹುಟ್ಟಿದ್ದಕ್ಕೆ ಐ ಆಮ್ ಸೋ ಲಕ್ಕಿ ಮಮ್ಮಿ. ನೀನು ಮಾತ್ರ ಅಲ್ಲಮ್ಮ, ಇಂಥ ಅಂದವಾದ ಮಹಾಲಕ್ಷ್ಮಿ ನಮ್ಮ ಮನೇಲಿ ಹುಟ್ಟಿದ್ದಕ್ಕೆ ನಾವು ಕೂಡ ಅದೃಷ್ಟವಂತರು ಅಂದರೂ ವಾಸವಿ. ಅಜ್ಜಿ ಹತ್ರ ಇನ್ನೊಮ್ಮೆ ಬ್ಲೆಸ್ಸಿಂಗ್ ತೊಗೊಂಡ್ಲು ಖುಷಿ. ನೀನು ಹೊರಗೆ ಬರೋವರೆಗೂ ಹಸು ಇರಲಿ ಅಂತ ನೋಡಲು ಬಂದೆ, ಪೂಜೆ ಮಾಡ್ಬಾ, ಮತ್ತೆ ರಾಹುಕಾಲ ಬರುತ್ತೆ ಅಂತ ಕರ್ಕೊಂಡು ಹೋದ ವಾಸವಿ ಖುಷಿಯಿಂದ ದೀಪ ಹಚ್ಚಿ ಕಾಯಿ ಹೊಡಿಸಿ ನೈವೇದ್ಯ ಮಾಡಿಸಿದ್ರು. ಪೂಜೆ ಮುಗಿದ ಮೇಲೆ ಎಲ್ಲರಿಂದ ಆಶೀರ್ವಾದವನ್ನು ಪಡೆದ್ಲು. ಆ ದಿನ ಸ್ಪೆಷಲ್ ಅಡುಗೆಗಳೊಂದಿಗೆ ಊಟವನ್ನು ಮುಗಿಸಿ ಎಲ್ಲರೂ ಅನಾಥಾಶ್ರಮಕ್ಕೆ ಹೊರಟರು. ಮನೆಯಿಂದ ಒಂದು ಅರ್ಧ ಗಂಟೆ ದೂರದಲ್ಲಿದೆ ಅನ್ವಿಕಾಳ ಆಸೆಯಂತೆ ಕಟ್ಟಿಸಿದ ಆಶ್ರಮ. ತಾನು ಅರ್ಜುನ್ಗೆ ಪರಿಚಯ ಆದ ದಿನಗಳಲ್ಲಿ ಅನ್ವಿಕಾಳನ್ನು ಹೆದರಿಸಲು ಅರ್ಜುನ್ ಅಡ್ಡವಾಗಿಟ್ಕೊಂಡು ಬೆದರಿಸಿದ ಆಶ್ರಮ. ನಂತರ ಅವಳ ಆಸೆಯಂತೆ ಅದನ್ನು ಇನ್ನು ವಿಸ್ತರಿಸಲು 5 ಕಡೆ ದೊಡ್ಡ ಚೈಲ್ಡ್ ಹೌಸ್ ಸೇವಾ ಸದನಗಳನ್ನ ನಿರ್ಮಿಸಿದ. ಒಂದು ಕಡೆ ಕೇವಲ ಚಿಕ್ಕ ಮಕ್ಕಳು ಮಾತ್ರ ಇದ್ದರೆ ಇನ್ನೊಂದು ಕಡೆ ವೃದ್ಧರು. ನಗರದ ಮಧ್ಯಭಾಗದಲ್ಲಿರೋ ಶ್ರೀಜಾ ಹೋಮ್ನಲ್ಲಿ ಮಾತ್ರ ಮಕ್ಕಳು, ದೊಡ್ಡವರು, ಯುವಕರು ಕೂಡ ಇರ್ತಾರೆ. ಕಾರಣ ಮಕ್ಕಳ ಓದಿಗಾಗಿ ಈ ಹೋಮ್ ಸ್ಕೂಲ್ ಕಾಲೇಜುಗಳಿಗೆ ತುಂಬ ಹತ್ತಿರದಲ್ಲಿದೆ. ಅಂದು ಖುಷಿಯ ಬರ್ಡೇ ಅಲ್ಲೇ ಮಾಡ್ಕೊಳ್ಬೇಕು ಅಂತ ಅರ್ಜುನ್ ಮೊದಲೇ ಇನ್ಫಾರ್ಮ್ ಮಾಡಿದ್ರಿಂದ ಸೂಪರಿಂಟೆಂಡೆಂಟ್ ಎಲ್ಲ ಏರ್ಪಾಡುಗಳನ್ನ ಮಾಡಿದ್ರು. ಅವರಿಗಾಗಿ ಹೋಮ್ ಸ್ಟಾಫ್ ಜೊತೆ ಅಲ್ಲಿದ್ದವರೆಲ್ಲರೂ ಕಾಯ್ತಿದ್ದಾರೆ. ತಮ್ಮ 3 ಹೊತ್ತು ಅನ್ನ ಹಾಕಿ ಆಶ್ರಯ ನೀಡಿ ಓದು, ವೈದ್ಯಕೀಯ ಸೌಲಭ್ಯ ಕಲ್ಪಿಸೋ ತಮ್ಮ ದೇವರಿಗೆ ಇನ್ನೊಂದು ಹೆಸರಾದ ಮಾಲೀಕನ ಮಗಳು ಹುಟ್ಟಿದ ಹಬ್ಬದ ಅಂಗವಾಗಿ ಬರ್ತಿದ್ದಾಳೆ ಅಂದರೆ ದೇವತೆ ಬಂದಷ್ಟು ಸಂಭ್ರಮದಿಂದ ಹೋಮ್ನೆಲ್ಲ ಕಲರ್ ಪೇಪರ್ಸ್ನಿಂದ, ಚೆಂಡು ಹೂವಿನಿಂದ, ಹಾರಗಳಿಂದ ಅಲಂಕರಿಸಿದ್ದಾರೆ. ಕೆಲಸ ಮಾಡೋ 2 ವಾರ್ಡನ್ಗಳು, 10 ಜನ ಟೀಚರ್ಗಳು, 2 ಅಡುಗೆಯವರು, 5 ಜನ ಹೆಲ್ಪರ್ಸ್, ಸೆಕ್ಯೂರಿಟಿ 10 ಜನ, ಅನಿವಾರ್ಯವಾಗಿ ಹೆಲ್ತ್ ಎಮರ್ಜೆನ್ಸಿ ಆದರೆ ಯಾವಾಗಲೂ ಲಭ್ಯ ಇರೋ ನರ್ಸ್, ಸೀನಿಯರ್ ಅಕೌಂಟೆಂಟ್, ಜೊತೆಗೆ 100 ಮಕ್ಕಳು. ಬರೋ ರಾಜಕುಮಾರಿಯಾಗಿ ಕಾಯ್ತಿರಲು ಗೇಟ್ ದಾಟ್ಕೊಂಡು ಒಳಗೆ ಬಂತು. ಮರದ ಕೆಳಗೆ ನಿಂತಿದ್ದು ಕಾರು. ಸೂಪರಿಂಟೆಂಡೆಂಟ್ ಕೈಯಲ್ಲಿ ಬೊಕ್ಕೆಯೊಂದಿಗೆ ನಿಂತಿದ್ರೆ ಅಲ್ಲಿದ್ದ ಪ್ರತಿಯೊಬ್ಬ ಮಗುವಿನ ಕೈಯಲ್ಲಿ ಅಂದವಾದ ಗುಲಾಬಿ ಹೂವು. ಇಂಥವನ್ನೆಲ್ಲ ನನಗೆ ಇಷ್ಟ ಆಗಲ್ಲ ಅಂತ ನಿನಗೆ ಗೊತ್ತಿಲ್ವಾ ಸತೀಶ್? ಎಲ್ಲರಲ್ಲೂ ತಾವು ದೊಡ್ಡವರು ಅನ್ಸ್ಕೊಳ್ಳೋ ಕೆಲಸ, ವಿಶೇಷವಾಗಿ ಆಶ್ರಮದ ಮಕ್ಕಳ ಹತ್ರ ತೋರಿಸ್ಕೊಳ್ಳೋದು ನಿಜಕ್ಕೂ ಇಷ್ಟ ಇಲ್ಲ ಅರ್ಜುನ್ಗೆ. ಅರ್ಜುನನ ಗಂಭೀರ ನೋಟಕ್ಕೆ ಸ್ವಲ್ಪ ತಡಬಡಿಸಿದ ಸತೀಶ್, ಸರ್ ಇದು ನಾನು ಹೇಳಿ ಮಾಡಿಸಿಲ್ಲ, ಮಕ್ಕಳು ತಾವಾಗಿ ನನ್ನ ಹತ್ರ ಬಂದು ನೀವು ಬರೋವರೆಗೂ ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ತಕ್ಷಣ ಅಂದ್ಕೊಂಡು ಮಾಡಿದ ಏರ್ಪಾಟುಗಳು ಸರ್ ಅಂತ ಮಕ್ಕಳ ಕಡೆ ನೋಡ್ದ. ಹೌದು ಸರ್, ನಾವೇ ಮಾಡಿದ್ದು, ಇದನ್ನೆಲ್ಲ ನಮ್ಮ ಇಷ್ಟದಿಂದ ನಿಮಗಾಗಿ ಅಂದರು ಮಕ್ಕಳು ಒಂದೇ ಧ್ವನಿಯಲ್ಲಿ. ಸಣ್ಣ ನಗುವಿನೊಂದಿಗೆ ಎಲ್ಲರನ್ನ ಮಾತಾಡಿಸ್ತಿರೋ ಅರ್ಜುನ್ ಪಕ್ಕಕ್ಕೆ ಬಂದ ಅನ್ವಿಕಾ ಎಲ್ಲರನ್ನ ಪ್ರೀತಿಯಿಂದ ನೋಡ್ತಿದ್ರೆ ಕಾರ್ ಡೋರ್ ತೆಗಿ ಬೇಬಿ ಅಂದ. ಓಪನ್ ಆದ ಡೋರ್ನಿಂದ ನೆಲದ ಮೇಲೆ ಬೀಳ್ತಿರೋ ಪಾದದ ಕಡೆ ಎಲ್ಲರ ದೃಷ್ಟಿ ಇದೆ. ಡಾರ್ಕ್ ಬ್ರೌನ್ ಫ್ಲಾಟ್ಸ್ ಬಿಳಿಯಾದ ಅವಳ ಪಾದದ ಕಾಂತಿಯನ್ನು ಹೆಚ್ಚಿದ್ರೆ ಸಣ್ಣ ಗೋರಂಟಿ ಕೆಂಪು ನೀಲ್ ಪೇಂಟ್ ಆ ಪಾದಗಳ ಅಂದರವನ್ನು ಇನ್ನೂ ಹೆಚ್ಚಿದೆ. ಮಳೆ ಸೋಕಿದ ತಾಜಾ ವಿಳ್ಯದೆಲೆಯಂತೆ ಮೆರೀತಿದೆ ಅವಳ ಪಾದಗಳು. ಪುಟ್ಟ ಪುಟ್ಟ ಬೆರಳುಗಳಿಗೆ ಬಿಳಿ ಮುತ್ತುಗಳಂತೆ ಸಾಲಾಗಿ ನೀಲಿ ನರಗಳು ತೆಳುವಾಗಿ ಕಾಣಿಸ್ತಾ ಅವಳ ಜೀವನದ ನಾಜೂಕತೆಯನ್ನು ತಿಳಿಸ್ತಿವೆ. ಮೃದುವಾದ ಹಿಮ್ಮಡಿಗಳೊಂದಿಗೆ ಇಳಿದ ಅವಳ ನಡಿಗೆಯ ವಯ್ಯಾರ ಅವಳ ಸ್ವಭಾವದ ಸೌಮ್ಯತೆಯನ್ನು ತೋರಿಸುತ್ತೆ. ಶಾಂತಿ ತುಂಬಿದ ತುಟಿ, ಯೌವನದ ಲಾವಣ್ಯ ತುಂಬಿದ ಎಳೆಯ ಸೌಂದರ್ಯ, ಸುಕುಮಾರವಾದ ಸೊಗಸಿನ ಸಂಗಮ. ದೇವಕನ್ಯೆಯಂತೆ ದರ್ಶನ ನೀಡಿದ ಅವಳನ್ನು ನೋಡ್ತಾ ನಿಜವಾಗಿಯೂ ದೇವತೆ ಕಣ್ಮುಂದೆ ಸಾಕ್ಷಾತ್ಕಾರಗೊಂಡಿದ್ದಾಳನ್ನಿಸ್ತು. ಎಲ್ರಿಗೂ ದೂರವಾಗಿ ಖುಷಿ ಕಾಣಿಸೋ ದಿಕ್ಕಿನಲ್ಲಿದ್ದ ಸೂರ್ಯನ ಪರಿಸ್ಥಿತಿ ಇದಕ್ಕೆ ಭಿನ್ನವಾಗಿತ್ತು. ಅವಳನ್ನ ನೋಡ್ತಿರೋ ಅವನ ಕಣ್ಣಲ್ಲಿ ಮಿಂಚು ನೀಲಾಕಾಶದಲ್ಲಿ ನಕ್ಷತ್ರದ ಬೆಳಕಿನಂತೆ ಮಿಂಚಿತು.